ಪ್ರಕಾಶಣ್ಣ ಸ್ಟೈಲ್ ಆಗಿ ಬಾಣ. ಕೆಲಸ ಮಾಡ್ಸಲ್ಲ ಸರ್ ಅಲ್ಲೇ ಹಾಕ್ತಿದ್ದಾರೆ, ಹಾಕ್ಬಿಡಿ ಯಾರನ್ನ ಅಲ್ಲೇ ಹಾಕ್ತಿದ್ದಾರೆ. ಅಲ್ಲೇ ಕೊಡಿ, ಅಲ್ಲೇ ಕೊಡಿ, ಅಲ್ಲೇ ಕೊಡಿ, ಅಲ್ಲೇ ಕೊಡಿ, ಅಲ್ಲೇ ಕೊಡಿ. ಬಣ್ಣ ಪೂಜೆ ಮಾಡೋಣ ಆಮೇಲೆ ಹಾಕಿವೆ. ರಾಜೇಶಣ್ಣ ನೀನು ಹಾಕ್ಬೇಕಾ? ಹಾಗೆ ನಿಂತ್ಕೊಳ್ಳಿ, ಹಿಂದೆ ಹಿಂದೆ ನಿಂತ್ಕೊಳ್ಳಿ. ಓಕೆ ಹಾಗಿರಿ ಸೈಡ್ ಗಿಡು ಗಿಡು ಕಣಕ್ಪುರದಲ್ಲಿ ಏನು ಮಾಡ್ತಾರೆ? ಸಾಕ್ಷಿ 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 ಐತೆ, ಹಣ್ಣದು ಸಾಕ್ಷಿ ಐತೆ. ಇನ್ಯಾರ ಹುಡುಕ್ತಾ ಇದ್ದೀರಿ? ಇಲ್ಲೇ ಅವರೇ ಬರ್ತಾರೆ. ಗಣಕಪುರದಲ್ಲಿ ಏನೋ ಆಗಿದೆ. ಎಲ್ಲ ಅಲ್ಲಿ ಅಜಯ್ 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 ಅವರು ಹಾಂ ಅವರೇ ಅಣ್ಣ, ಇನ್ನೂ ಬಂದಿಲ್ಲ ಬಂದಿಲ್ಲ ಅಣ್ಣ. ಸಂತೋಷ್ ಅಂತ ಸರ್ ಅಣ್ಣ, ದೇವ್ರಂತ ವ್ಯಕ್ತಿ ಎಲ್ಲಿ ಬಿಟ್ಟು ನೆಟ್ಟ ಮನೆಗೆ ಬರ್ತಾನೆ. ಆ ಕಾಂಟ್ರಾಕ್ಟರ್ ಸೂಪರ್ ಸ್ಟಾರ್ ಬರಲ್ಲ. ನಾವು ಲಿಸ್ಟಲ್ಲಿ ಇದ್ದು MLA ಪೂಜೆ ಮಾಡಬೇಕು. ಕಾಂಟ್ರಾಕ್ಟರ್ ಎ ಸಿಲಿ ಇರೋದು. ಹಂಗೆ ಆಗಿದೆ ನಮ್ಮ ಬೇರೆ ಕಾಂಟ್ರಾಕ್ಟರ್ ಬನ್ನಿ. ನೀವು ಬಂದಿದ್ದೀರ ಮನೆ ಬಲ್ಲ, ಮನೆ ಬಲ್ಲ ಬಿಡಿ, ಕೈ ಬಿಡಿ, ನಿಂತ್ಕೊಳ್ಳಿ ಸುಮ್ಮನೆ, ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ. ಎಲ್ಲಿಗೆ ನೋಡ್ರಿ ದಕ್ಷಿಣ ಫಸ್ಟು ಅದು ಎಲ್ಲ ಗ್ರೂಪಲ್ಲಿ ಓಡಾಡ್ತಿದ್ದಾರೆ. ನಾನೇ ಪೂಜಾರಿ ಆಗ್ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು.
ಹಿಂದೆ ಬರ್ರಪ್ಪ, ಹಿಂದೆ ಬರ್ರಿ, ಹಿಂದೆ ಬರ್ರಿ. ಈ ಕಡೆ ತೆಗೆಯೋದು ಚಿಕ್ಕಂದಿರೆಲ್ಲರಿಗೂ ಹಾಕ್ಬಿಡೋಣಪ್ಪ. ಹಿಡ್ಕೊಂಬನ್ನಿ ಅಂತ ಹೇಳ್ತೀರಾ ನೀವು? ಮೊನ್ನೆ ಯಾರೋ ಕೇಳ್ತಾ ಅವರು ಹೇಗಂತ ಜನತಾ ನೋಡೋದು ಹಿಡ್ಕೊಳ್ತೀವಿ, ವಿಡಿಯೋ ಕೊಟ್ಟಾಗ ಎಲ್ಲರ ಮುಂದೆನೂ ಹೇಳಿದ್ವಿ. ಚೆನ್ನಾಗಿ ಕೇಳ್ತಾರೆ, MLA ಹೋದ್ರೆ ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಹಂಗಂತ ಅವ್ರು ನನಗೆ ಬೈದಂಗೆ ಅದು ಅವ್ರು ಕೇಳ್ತಾ ಇದ್ದ ಅವ್ನು ಜನತಾದಳ ಹುಡುಗ. ಇವತ್ತು ಕಲ್ಲಳ್ಳಿ APMC ರಸ್ತೆ ಮತ್ತು APMC ಒಳಗಡಿನ ಚರಂಡಿ ಮತ್ತು ರಸ್ತೆಗಳಿಗೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು APMC ಕೃಷಿ ಮಾರುಕಟ್ಟೆ ಉತ್ಪನ್ನ ಇಲಾಖೆಯ ವತಿಯಿಂದ ಬಿಡುಗಡೆ ಮಾಡಿದ್ವಿ. ಇದು ಬಹಳ ಹದಗೆಟ್ಟಿತ್ತು ರಸ್ತೆ. ಅದ್ರ ಮಧ್ಯದಲ್ಲಿ APMCಯಿಂದ ಬರೀ ತಾರ್ ಹಾಕುವಂಥ ಕಾಮಗಾರಿ ಮಾತ್ರ ಆಗಿತ್ತು. ಈ ಮಧ್ಯದಲ್ಲಿ UGDಗೆ 5 ಕೋಟಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಬೇರೆ 12 ಲಕ್ಷ ಬಿಡುಗಡೆ ಮಾಡಿ ಟೆಂಡರ್ ಆಯಿತು. ಈ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಅದನ್ನು ಮಾಡಿ ಶಾಶ್ವತವಾಗಿ ಕಲ್ಲಳ್ಳಿ VV ನಗರದವರ UGD ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ UGD ಸಮಸ್ಯೆಯನ್ನು ಬಗೆಹರಿಸಿದ್ವಿ. ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ವಿ. ಈಗ ಈ ಸಾರ್ವಜನಿಕರು ಭಾಳ ಗುಂಡಿ ಬಿದ್ದು ತುರ್ತು ಆಗ್ತಾ ಇದ್ದರಿಂದ ರೀಸರ್ಫಸನ್ನು ನಾವು ನಗರಸಭೆಯಿಂದ ತಗೋಬೇಕು ಅಂತೇಳಿ 55 ಲಕ್ಷ ಪಡೆದು ಅದು ಎಕ್ಸ್ಟ್ರಾ ಕಾಮಗಾರಿಗೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಯಾರ್ಯಾರು ಸರ್ವ ಪಕ್ಷದವರು ಓಡಾಡ್ತಾರೆ, ಕಾಂಗ್ರೆಸ್ ದಳ BJP ಪಕ್ಷದಲ್ಲಿ ಇಲ್ಲದವರು ಓಡಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು, ಅವರ ಬೆನ್ನು ಮೂಳೆಗಳು ಎಲ್ಲೂ ಮುರಿಬಾರ್ದು, ಗುಂಡಿಯಲ್ಲಿ ಕಾರ್ಗಳು ಹೋದಾಗ ಪಂಚರ್ಗಳು ಹಾಕಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಜಲ್ಲಿಕಲ್ಲು ಹಾಕಿ ನಮಗೆ ಗೊತ್ತಿರೋರ ಹತ್ರ ಫಾಸ್ಟಾಗಿ ಮಾಡ್ತೀವಿ. ತಿರ್ಗಾ ಅದು ಟೆಂಡರ್ಗೆ ಅಂತ ಹೋದರೆ 6 ತಿಂಗಳಾಗಿ ಸಾರ್ವಜನಿಕರು ನನ್ನನ್ನು ಬೈಕೊಂಡು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತೇಳಿ ರಿಸ್ಕ್ ತೊಗೊಂಡು ಕೆಲಸವನ್ನು ಮಾಡಿಸಿದ್ದೀವಿ. ಈಗ ಶಂಭು ಕನ್ಸ್ಟ್ರಕ್ಷನ್ ಅವ್ರಿಗೆ ಗುತ್ತಿಗೆ ಆಗಿದೆ, 2 ಕೋಟಿ ರೂಪಾಯಿ ಗುತ್ತಿಗೆ ತಗೊಂಡಿದ್ದಾರೆ. ಅವರು ಇದಕ್ಕೆ ತಾರ್ ಹಾಕಬೇಕು ಮತ್ತು ಇದನ್ನು ಇದರೊಳಗಡೆ ಮಾಡಬೇಕು. ಅದು ಬೇಗ ಚೆನ್ನಾಗಿ ಗುಣಮಟ್ಟದ ರಸ್ತೆ ಆಗಲಿ ಅಂತೇಳಿ ಭೂಮಿ ಪೂಜೆ ಮಾಡಿದ್ವಿ. ಅತ್ಯುತ್ತಮವಾದ ರಸ್ತೆ ಇದು ಕಲ್ಲಳ್ಳಿ ಮತ್ತು VV ನಗರದವರಿಗೆ ಆಗ್ತದೆ. ಇನ್ನು ಒಳಗಿನ ರಸ್ತೆಗಳನ್ನು 4 ರಸ್ತೆಯನ್ನು ಈಗ ತೊಗೊಂಡಿದ್ವಿ. ಅದು 4.5 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಇನ್ನೊಂದು 3-4 ದಿನದಲ್ಲಿ ಆ ಕಾಮಗಾರಿಯನ್ನು ಕೂಡ ಆರಂಭವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಕಲ್ಲಳ್ಳಿ ಮತ್ತು ಹಳೆ ಊರು ಮತ್ತು ಹೊಸ VV ನಗರ ಇದರ ಸಮಗ್ರ ಅಭಿವೃದ್ಧಿಗೆ ಹಂತವಾಗಿ ಬಿಡುಗಡೆ ಈಗ ಆಲ್ರೆಡಿ ಮಾಡಿದ್ದೀವಿ. ಇನ್ನು ಮುಂದೇನೂ ಕೂಡ ಏನೇನು ಕಾಮಗಾರಿಗಳಬೇಕು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಸಂತೋ ಚೂರು ಜಾಗ ಪೂಜೆ ಮಾಡಬೇಕು. ತಿರುಗಲಿಲ್ಲ. ಕೃಷ್ಣಾನಂದ ಚಿದಂಬರಣ್ಣನೇ ಪೂಜೆ ಮಾಡೋದು. ಚಿದಂಬರಂ ಮನೆ ಮುಂದೆ ಏಕ ಸ್ಟ್ರೈಟ್ ಆಗಿ ಸರ್ ಇದು ರಂಗುಂಟಗಿ ಆ ಕಡೆ ಹೋಗಿ ಯಾರು ಹೋದ್ರೆ ಯಾರು ತುಂಬಾ ಗೌರವ ಐತೆ, ತುಂಬಾ ಕೆಲಸಗಾರರು ನೀವು ಎಲ್ಲ ಐತೆ. ಸಮಸ್ಯೆ ಡಾಕ್ಟರ್ ಹೇಳ್ಕೋದ್ರೆ ಪೇಷಂಟ್ ಬಗೆಹರಿಸೋದು ಪೇಷಂಟ್ ಈಗ ನಮ್ಮ ಸಾಧಕರು ಡಾಕ್ಟರ್ ಇಲ್ವಾ ಬನ್ನಿ
20 ಪ್ರಕಾಶಣ್ಣ ರುದ್ರಪ್ಪನಿಗೆ ಮೂಡ ಅಧ್ಯಕ್ಷರಿಗೆ ಗೋವಿಂದಣ್ಣ ಬಂಡ ಇಲ್ಲೇ ಬಂದಿಲ್ಲೇ ನೋಡು ಮಂಜಣ್ಣನಿಗೆ ಹಾಕೋ ಪಾಪ ಒಂದು ನಿಮಿಷ ನೈನ್ ಬೈ ಹಂಗೆ ಹಣ ಹಿಂದೆ ಹಂಗೆ ಅನ್ಸುತ್ತೆ ನೀವು ಮುಂದೆ ಬನ್ನಿ ಹೋಗಿ ಹೋಗಿ ಒಂದೊಂದೇ ಮಾಡ್ತಾ ಇದ್ದೀವಿ. ಏನ್ ಮಾತಾಡ್ತೀಯ? ನೀರ್ದು ಹಾಕಿಲ್ವಾ ನಾವು ಟೆಂಡರ್ ಆಗಿಲ್ವಾ? ಆಗುತ್ತೆ ಟೆಂಡರ್ ಆಗ್ತಾ ಇದೆ, ತಾಳ್ಮೆಯಿಂದ ಇರು. ಇವತ್ತು KHB ಕಾಲೋನಿಯಲ್ಲಿ ಈ KHB ಅವ್ರದ್ದು ಉಳಿದಂಥ 50-60 ಸೈಟ್ ಆ ಜಾಗದಲ್ಲಿ ಬೆಳೆದಂಥ ಗಿಡಗಳನ್ನ ಕಿತ್ತಾಕೋದು, ರಸ್ತೆ ಮತ್ತು UGD ಕಾಮಗಾರಿಗೆ 2 ಕೋಟಿ 50 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ KHB ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. 3 ತಿಂಗಳಲ್ಲಿ ಈ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗುತ್ತೆ. ಈ KHB ಮೂಡ, ವಿವೇಕಾನಂದ ನಗರ ಮತ್ತು BD ಕಾಲೋನಿ ಸಾಕಷ್ಟು ಇಲ್ಲಿವರೆಗೂ ಕೆಲಸಗಳಾಗಿದೆ. ಬಟ್ ಭಾಳ ಸಮಸ್ಯೆಗಳು ಒಂದು 25 ವರ್ಷದಿಂದ ಭಾಳ ಜನರ ಸಮಸ್ಯೆ ನಾವು ಹೋದಾಗಲೂ ನೋಡ್ತೀವಿ. ಜನನೂ ಪ್ರಾಮಾಣಿಕವಾಗಿ ಆ ತೊಂದರೆಗೆ ಒಳಗಾಗಿದ್ದಾರೆ. ಈಗ KHB ಕಾಲೋನಿಯ ಕುಡಿಯೋ ನೀರಿಗೆ 1 ಕೋಟಿ 80 ಲಕ್ಷ ಬಿಡುಗಡೆ, 75 ಲಕ್ಷ ಒಂದು ಬಿಡುಗಡೆ ಮಾಡಿದ್ವಿ, ಇನ್ನೊಂದು 1 ಕೋಟಿ 80 ಲಕ್ಷ ತೊಗೊಂಡಿದ್ವಿ. 75 ಲಕ್ಷದ್ದು ಟೆಂಡರ್ ಆಗಿದೆ, ಅದು ಓಪನ್ ಆಗಬೇಕು, ಒಂದು ವಾರದಲ್ಲಿ ಆಗುತ್ತೆ. ಆದರೆ ಇನ್ನೊಂದು 15 ದಿನದಲ್ಲಿ ಅದನ್ನು ಕಾಮಗಾರಿಯನ್ನು ಆರಂಭಿಸ್ತೀವಿ. ಅದರ ಜೊತೆಗೆ GST ಆಫೀಸ್ ಏನಿದೆ ಮಂಡ್ಯ ನಾಗಮಂಗಲ ರಸ್ತೆಯಿಂದ ಈ ಕಡೆ ಮಂಡ್ಯ ಹೊಳಲು ಮೇಲ್ಕೋಟೆ ಹೈವೇಗೆ ಸೇರ್ಪಡೆ ಆಗಂಥ ರಸ್ತೆಗೆ ಸ್ಟೇಟ್ ಹೈವೇಯಲ್ಲಿ 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದು ಇನ್ನೂ 1 ತಿಂಗಳಲ್ಲಿ ಸರ್ಕಾರದ ಹಂತದಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದು ಟೆಂಡರ್ ಆಗಬೇಕು. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಆದರೆ ಇನ್ನು 2 ತಿಂಗಳಲ್ಲಿ ಈ ಭಾಗದ ಭಾಳ ದೊಡ್ಡ ಸಮಸ್ಯೆ ಆಗಿರೋಂಥ ಹೈವೇ ರಸ್ತೆಯನ್ನು ಅಚ್ಚುಕಟ್ಟಾಗಿ 10 ಕೋಟಿ ರೂಪಾಯಲ್ಲಿ ನಾವು ಮಾಡ್ತೀವಿ. ಅದರ ಜೊತೆಗೆ ಕಾವೇರಿ ನೀರಾವರಿ ನಿಗಮದಿಂದ 20 ಕೋಟಿ ಬಿಡುಗಡೆ ಆಗಿದೆ, ಬರೋವರ ಟೆಂಡರ್ ಆಗ್ತಾಯಿದೆ. ಹಲವಾರು ರಸ್ತೆ ಮತ್ತು ಸ್ಲ್ಯಾಬ್ ಹಾಕೋದಕ್ಕೆ ಈ 2 ವಾರ್ಡ್ಗಳಲ್ಲೇ ಆಗಿದೆ. ಅದರ ಜೊತೆಗೆ BD ಕಾಲೋನಿಯ ಅಭಿವೃದ್ಧಿಗೆ ಅಲ್ಪಸಂಖ್ಯಾತರ ಅನುದಾನದಲ್ಲಿ 10 ಕೋಟಿ ಬಿಡುಗಡೆಯಾಗಿ ಟೆಂಡರ್ ಮುಗಿದಿದೆ. ಅದರ ಭೂಮಿ ಪೂಜೆನೇ ಬರೋವಾರ ಇಟ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಈ 2 ವಾರ್ಡ್ಗೆ ಸರಿಸುಮಾರು 70 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಇದು ಮಳೆ ಬಂದಾಗ ಪ್ರವಾಹ ಆಗ್ತಾಯಿತ್ತು, ಅದನ್ನು ತಡೆಗಟ್ಟಕ್ಕೆ ಸುತ್ತಲೂ ಗೋಡೆ ಮೊದಲು 10 ಕೋಟಿಯಲ್ಲಿ ಗೋಡೆ ಕಾಮಗಾರಿ ಮುಗಿದಿದೆ. ಈಗ ಇನ್ನೂ 5 ಕೋಟಿ ಬಿಡುಗಡೆಯಲ್ಲಿ ಕಾಮಗಾರಿ ಆರಂಭ ಆಗಿದೆ. ಅದಷ್ಟು ಆದರೆ BD ಕಾಲೋನಿ, ಮೂಡ ಲೇಔಟು, ಈ KHB ಕಾಲೋನಿಗೆ ಸರಿಸುಮಾರು 25 ವರ್ಷದಿಂದ ಮಳೆ ಬಂದಾಗ ಏನು ಅನುಭವಿಸ್ತಿದ್ರು ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ನಮ್ಮ ಸರ್ಕಾರ, ನಾನು ಶಾಸಕನಾದ ಮೇಲೆ ಕೊಡಿಸಿದ್ದೀವಿ. ಅದು ಅನುಕೂಲ ಆಗ್ತದೆ ಅವರಿಗೆ. ಅದರ ಜೊತೆಗೆ ಇನ್ನಷ್ಟು ಕಾಮಗಾರಿಗಳಾಗಬೇಕು, ಹಂತ ಹಂತವಾಗಿ ಹಣಕಾಸಿನ ಲಭ್ಯತೆ ಆದ ಮೇಲೆ ಅವನು ಮಾಡಿಕೊಡ್ತೀವಿ. ಸರ್ ಇನ್ನೊಂದು